ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಟಕ್ಸ್ ಹೇಗೆ ಹಿಡಿಯೋದು, ಬ್ಯಾಕ್ ಲೈನಿಂಗ್ ಹಚ್ಚಿ ಬ್ಯಾಕ್ ಪಾರ್ಟಿಗೆ ಲೈನಿಂಗ್ ಹಚ್ಚೋದು ಹೇಗಂತ ತೋರಿಸ್ತೀನಿ. ಇದು ಮೇನ್ ಬಟ್ಟೆ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಬಟ್ಟೆನ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಬಿಟ್ಟು ಎಲ್ಲ ಕಡೆನೂ ನೀಟಾಗಿ ರಿಂಕಲ್ಸ್ ಬರದ ಹಾಗೆ ನೀಟಾಗಿ ಈ ಥರ ಇಟ್ಬಿಟ್ಟು ಈ ಥರ ನೋಡಿ, ಎಲ್ಲೂ ಸೈಡೆಲ್ಲ ಎಲ್ಲೂ ರಿಂಕಲ್ಸ್ ಬರದ ಹಾಗೆ ನೀಟಾಗಿ ಕೈಯಿಂದ ಇದು ಮಾಡಬೇಕು. ಒಂದೊಂದು ಗುಂಡು ಪಿನ್ನನ್ನು ಹಾಕ್ಕೋಬೇಕು, ಜಾರದ ಹಾಗೆ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಜಾರೋದಿಲ್ಲ. ಬಟ್ಟೆ ಈ ಥರನೇ ಹಾಕ್ಕೋಬೇಕು. ಈಗ ಹಾಕಿಬಿಟ್ಟು ನಾನು ಹೇಗಿಟ್ಟಿದ್ದೀನಿ ಅದೇ ಥರ ಬಟ್ಟೆನ ಇಟ್ಬಿಟ್ಟು ನೀವು ನೀಟಾಗಿ, ತುಂಬ ತುದಿಗೇನು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪನೇ ನೀಟಾಗಿ ಪೂರ್ತಿ ಹೊಲಿಗೆ ಹಾಕ್ಕೋಬೇಕು ಸುತ್ತಲೂ. ಇದೇ ಥರನೇ ಎಲ್ಲ ಕಡೆನೂ ಹಾಕ್ಬಿಟ್ಟು ಕಟ್ ಮಾಡಿ ತೆಕ್ಕೋಬೇಕು. ಗುಂಡು ಪಿನ್ನನ್ನು ನಿಧಾನವಾಗಿ ತೆಗೆದು ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ತೆಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ವಿಡಿಯೋಸು ಬರ್ತವೆ, ಹೊಸ ಹೊಸ ವಿಡಿಯೋಸು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡ್ಕೊಳ್ಳಿ. ನಾವು ಕಲಿತು ಎಲ್ಲರಿಗೂ ಕಲಿಸೋಣ ಅಂತ ಆಸೆ. ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ. ಈ ಥರನೇ ಎಲ್ಲ ಪೂರ್ತಿ ಎಲ್ಲ ಕಟ್ ಮಾಡಿ ಆಗಿದೆ. ಈಗ ನೋಡಿ, ಇದೇ ಥರನೇ ಯಾವಾಗಲೂ ಬಟ್ಟೆ ಕಟ್ ಮಾಡುವಾಗ, ಹೊಲಿಯುವಾಗ ಬಟ್ಟೆ ಮೇಲೆ ಕೈ ಇರಲೇಬೇಕು. ಅದೇ ಬಿಟ್ಬಿಟ್ರೆ ಅದು ಎಲ್ಲೆಲ್ಲ ಹೋಗ್ಬಿಡುತ್ತೆ ಹೊಲಿಬೇಕಾದ್ರೂ ಅಷ್ಟೇ. ಫ್ರೆಂಡ್ಸ್ ನೋಡಿ, ದಾರ ಸುಕ್ಕಾದಾಗೆ ಆಗುತ್ತದು. ಅಂದರೆ ತೆಳ್ಳಗೆ ಬರುತ್ತಲ್ಲ, ಸಿಂಗಲ್ ಇರೋದಕ್ಕೆ ಅದು ಸ್ವಲ್ಪ ಸಿಂಕ್ ಆಗುತ್ತೆ. ಸ್ವಲ್ಪ ಹಿಂಗೆ ಎಳೆದ್ಬಿಟ್ರೆ ಅದು ದಾರ ಪಟ್ ಅಂತ ಹರಿಗುತ್ತೆ, ಆವಾಗ ನೀಟಾಗಿ ಬರುತ್ತೆ. ಅದೇನು ಪ್ರಾಬ್ಲಮ್ ಆಗೋಲ್ಲ. ಆ ಥರ ನೀಟಾಗಿ ಮಾಡ್ಕೋಬೇಕು ನೀವು. ಇದೇ ಥರನೇ ನೀಟಾಗಿ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಸರಿಯಾಗಿ ಬಂದಿದೆ ಇದು. ನೀಟಾಗಿ ನೀವು ಬೇಕಾದರೆ ಐರನ್ನು ಮಾಡ್ಕೋಬೋದು. ಇದೇ ಥರ ಇಟ್ಬಿಟ್ಟು ನಿಮಗೆ ಐರನ್ ನೀಟಾಗಿ ಈ ಥರ ಮಾಡ್ಕೋಬೇಕು. ನೋಡಿ, ಟಕ್ಸ್ ಹಿಡಿತೀನಿ ಇದಕ್ಕೆ. ಈಗ ಪೂರ್ತಿ ಆಗಿದೆ ಇದು. ಈಗ ಇದಕ್ಕೆ ಟಕ್ಸ್ ನೋಡಿ, ಭುಜ 3 ಇಂಚ್ ಇದೆ. ಅದು 1.5 ಇಂಚಿಗೆ ಅಳತೆ ಮಾಡಿಬಿಟ್ಟು ಅಲ್ಲಿಂದ ಕೆಳವರೆಗೂ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೀರ ಇಟ್ಟು ಟೇಪ್ ಅಷ್ಟೇ ಇಟ್ಟು ಮಾರ್ಕ್ ಮಾಡಬೇಕು. ಇಲ್ಲಿಗಿದೆ. ಅದರಿಂದ 4.5 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ನೋಡಿ, ಇದು 4.5 ಇಂಚಿ ಈ ಥರ. ಇಲ್ಲೂ ಅಷ್ಟೇ ಮೇಲ್ಗಡೆ 1.5 ಇಂಚಿಗೆ 2ರ ಮಧ್ಯ ಮಾಡಿಬಿಟ್ಟು ಈ ಥರ ಪಾಯಿಂಟ್ ಮಾಡಿಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಮಾರ್ಕ್ ಮಾಡ್ತೀವೋ ಅಲ್ಲಿಗೆ ನಾವು ಹೊಲಿಗೆ ಹಾಕ್ಕೋಬೇಕು. ಅಷ್ಟು ಮಾರ್ಕ್ ಮಾಡಿಬಿಟ್ಟು ಇವಾಗ ಹಿಂಭಾಗದ ಟಕ್ಸನ್ನು ಹಿಡಿಬೇಕು.
ಫ್ರೆಂಡ್ಸ್ ನೋಡಿ ಕಮೆಂಟ್ ಮಾಡಿದರು, ಮ್ಯಾಮ್ ನೀವು ಇದು ಹೇಳಿದ್ರಿ, ಪೈಪಿಂಗ್ ಹೇಳಿದ್ರಿ, ಆದರೆ ಪೈಪಿಂಗು ಸಾದಾ ಬ್ಲೌಸ್ ಪೈಪಿಂಗ್ ತೋರಿಸಿ ಅಂತ ಹೇಳಿದ್ರಿ. ಅದು ಸಾದಾ ಬ್ಲೌಸ್ ಪೈಪಿಂಗು ಅದೇ ಥರನೇ ನೀವು ನೋಡಿ ಒಂದು ಸರಿ ಟ್ರೈ ಮಾಡಿ. ಅಲ್ಲ ತೋರಿಸ್ತೀನಿ ಇನ್ನೊಂದು ಸರಿ ಅದನ್ನು ಬೇಕಾದರೆ, ಆದರೆ ಇದೇ ಥರನೇ ಅದು ಮಾಡೋದು. ನೋಡಿ ಟ್ರೈ ಮಾಡಿ ಮ್ಯಾಮ್. ನೀವು 20ರ ಸೈಜಿಂದು ಹೇಳಿದ್ರಿ ಬ್ಲೌಸು. ತೋರಿಸ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ, ತೋರಿಸ್ತೀನಿ ಮೇಡಮ್ ಅದನ್ನು. ನೋಡಿ ಇದಾಗಿದೆ ಒಂದು. ಈಗ ಇನ್ನೊಂದು ರನ್ ಹಿಡಿತೀನಿ. ನೋಡಿ ಈ ಥರ ಕೈ ಇಟ್ಕೊಂಡೇ ಇರಬೇಕು, ನೀಟಾಗಿ ಬರುತ್ತೆ ಹೊಲಿಗೆ ಹಾಕಿದ್ದು. ನೋಡಿ ಇದಾಗಿದೆ. ನೋಡಿ ಇದೇ ಥರನೇ ನೀವು ಟಕ್ಸನ್ನು ಹಿಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಫ್ರೆಂಡ್ಸ್ಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಅರ್ಥ ಆಗಿದೆ ವಿಡಿಯೋ ಅಂದ್ಕೊಂಡಿದ್ದೀನಿ.